ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಅತ್ಯಂತ ಸ್ಕೇರ್ ಮಟ್ಟದ ಕೊಮೊಮೇರೇಟಿವ್ ನಾಣ್ಯದ ಬಗ್ಗೆ ತಿಳಿಸ್ಕೊಂಡ್ಕೊಡ್ತೇನೆ. ಹೌದು, ಈ ಒಂದು ನಾಣ್ಯ ನೀವೇನು ನೋಡ್ತಾ ಇದ್ದೀರಾ, ಇದು 1994ರಲ್ಲಿ ವಾಟರ್ ಫಾರ್ ಲೈಫ್ ಅನ್ನೋ ಒಂದು ಥೀಮ್ ನಲ್ಲಿ ರಿಲೀಸ್ ಆಗಿರುವಂತಹ ಈ ಒಂದು ನಾಣ್ಯ. ವಾಟರ್ನ ಮಹತ್ವ ಏನು, ನೀರಿನ ಮಹತ್ವವೇನು, ಸೊ ನೀರನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಇದನ್ನ ವಿಶ್ವಸಂಸ್ಥೆ ಪ್ರತಿಯೊಂದು ದೇಶಗಳಿಗೂ ಹೇಳ್ತಾ ಇತ್ತು. ಸೊ ನೀರು ಮುಂದಕ್ಕೆ ಯಾವ ರೀತಿಯಾಗಿ ಒಂದು ಅಮೂಲ್ಯವಾದ ವಸ್ತು ಆಗುತ್ತೆ, ಅದನ್ನ ಜನಗಳಿಗೆ ಮನದಟ್ಟು ಮಾಡೋದು ಹೇಗೆ, ಇದನ್ನೆಲ್ಲವನ್ನು ವಿಶ್ವಸಂಸ್ಥೆ ಎಲ್ಲಾ ದೇಶಗಳಿಗೆ ಹೇಳ್ತಾ ಇತ್ತು. ಅದೇ ವರ್ಲ್ಡ್ ಫುಡ್ ಡೇ ಅನ್ನೋ ಒಂದು ಸೀರೀಸ್, ಆ ಸೀರೀಸ್ ನಲ್ಲಿ ರಿಲೀಸ್ ಆಗಿರುವಂತಹ ಈ ಒಂದು ನಾಣ್ಯ ವಾಟರ್ ಫಾರ್ ಲೈಫ್ ಅಂತ ನೀವು ನೋಡ್ತಾ ಇದ್ದೀರಾ. ನೀರು ಆವಿ ಆಗ್ತಾ ಇರುವಂತದ್ದು, ಇದು ಭೂಮಿಯ ಚಿತ್ರ ಕೆಳಗಡೆ ಇರುವಂತದ್ದು ಅಥವಾ ಸಮುದ್ರದ ಚಿತ್ರ ಅಂತ ಅನ್ಕೊಳ್ಳಿ. ಇಲ್ಲಿಂದ ಆವಿ ಆಗ್ತಾ ಇರೋ ಈ ಒಂದು ಡ್ರಾಪ್ಲೆಟ್, ಈ ಒಂದು ವಾಟರ್ನ ಬಿಂದು, ನೀರಿನ ಬಿಂದು ಆವಿ ಆಗ್ತಾ ಇದೆ ಅಂದ್ರೆ ನೀರು ಅತ್ಯಂತ ಅಮೂಲ್ಯವಾದದ್ದು, ಕೈಗೆ ಸಿಗೋದಿಲ್ಲ ಅಂತ ಹೇಳುವ ಒಂದು ಸೂಚನೆ ಈ ಒಂದು ನಾಣ್ಯದಲ್ಲಿರುವಂತದ್ದು. ಇದು ನಮ್ಮ ಭಾರತದ ನಾಣ್ಯ, 1994ರಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಹೈಪ್ ಮಾಡಿ ಹೆಚ್ಚೆಚ್ಚು ಜನರಿಗೆ ತಲುಪಲಿ ಈ ಒಂದು ವಿಡಿಯೋ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಅದೇ ರೀತಿ ವಿಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಈಗ ವಿಡಿಯೋಗೆ ಬರೋಣ. ಈ ನಾಣ್ಯದ ಬೆಲೆ ಇತರೆ ವಿಷಯಗಳನ್ನ ನೀವು ನೋಡ್ತಾ ಇದ್ದೀರಾ. ಈ ಒಂದು 6 ಗ್ರಾಮ್ನ ಕಾಪರ್ ನಿಕಲ್ನ ನಾಣ್ಯ ಹೆಂಡೆಕಾಗನಲ್ ಶೇಪ್ ಅನ್ನು ಹೊಂದಿರುವಂತದ್ದು, 11 ಕಾರ್ನರ್ಸ್ ಅನ್ನು ಹೊಂದಿರುವಂತದ್ದು. ಸೊ ನಾಣ್ಯದ ಅಬ್ಸರ್ವ್ ಸೈಡ್ ನಲ್ಲಿ ಅಶೋಕದ ಚಕ್ರದ ಸಹಿತ ರಾಷ್ಟ್ರೀಯ ಲಾಂಛನವನ್ನು ಹಾಕಿರುವಂತದ್ದು, ಮತ್ತೆ 2 ರೂಪಾಯಿನ ಡಿನಾಮಿನೇಷನ್ ಅನ್ನ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಬರೆದಿರುವಂತದ್ದು. ಅದೇ ರೀತಿ ನಾಣ್ಯದ ಮುಂಭಾಗ ಅಂದ್ರೆ ಏನು ರಿವರ್ಸ್ ಸೈಡ್ ನಲ್ಲಿ ಅತ್ಯಮೂಲ್ಯವಾದಂತಹ ವಾಟರ್ನ ಡ್ರಾಪ್ಲೆಟ್ ನ ಚಿತ್ರ, ಆವಿ ಆಗ್ತಾ ಇರುವಂತಹ ಚಿತ್ರವನ್ನ ಹಾಕಿರುವಂತದ್ದು, ಸಾಗರದಿಂದ ಆವಿ ಆಗ್ತಾ ಇರುವಂತದ್ದು ಅಥವಾ ಭೂಮಿಯಿಂದ ಆವಿ ಆಗ್ತಾ ಇರುವಂತಹ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಅತ್ಯಮೂಲ್ಯವಾದಂತಹ ವಸ್ತು ನೀರು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಈ ಒಂದು ಕಾಯಿನ್ನ ರಿವರ್ಸ್ ಸೈಡ್. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಒಂದು ನಾಣ್ಯ. ಸೊ ಈ ನಾಣ್ಯ ಭಾರತದ 3 ಮಿಂಟ್ಗಳಿಂದ ರಿಲೀಸ್ ಆಗಿರುವಂತದ್ದು, ಕೋಲ್ಕತ್ತಾ, ಬಾಂಬೆ ಹಾಗೂ ಹೈದರಾಬಾದ್. ನೀವೇನ್ ನೋಡ್ತಾ ಇದ್ದೀರಾ, ಇದು ಕೋಲ್ಕತ್ತಾ ಮಿಂಟ್ ನ ನಾಣ್ಯ. ನಿಮ್ಗೆ ಗೊತ್ತು, ಕೋಲ್ಕತ್ತಾ ಮಿಂಟ್ ಅಂದ್ರೆ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರೋದಿಲ್ಲ. ನೋಡಿ, 1994ರ ಕೆಳಗಡೆ ಯಾವುದೇ ಮಿಂಟ್ ಮಾರ್ಕ್ ಇಲ್ಲ. ನಿಮಗೆ ಹೈದರಾಬಾದ್ ಮಿಂಟ್ ನ ನಾಣ್ಯ ತೋರಿಸ್ತೇನೆ ನೋಡಿ. ಈ ತರ ಸ್ಟಾರ್ ಮಾರ್ಕ್ ಇರುತ್ತೆ, ಕಾಣಿಸ್ತಾ ಇದೆಯಲ್ಲ. 1994ರ ಕೆಳಗಡೆ ಸ್ಟಾರ್ ಮಾರ್ಕ್ ಇರುವಂತದ್ದು. ಸ್ಟಾರ್ ಅಂದ್ರೆ ಏನು, ಹೈದರಾಬಾದ್ ಮಿಂಟ್ ನ ಮಾರ್ಕ್. ಸೊ ನಿಮಗೆ ಈ ರೀತಿಯ ಮಿಂಟ್ ಮಾರ್ಕ್ಗಳ ಬಗ್ಗೆ ಕನ್ಫ್ಯೂಷನ್ ಇದೆ, ಯಾವ ಮಿಂಟ್ ಮಾರ್ಕ್ಗೆ ಯಾವ ರಾಜ್ಯದ್ದು ಅಥವಾ ಯಾವ ಪ್ರದೇಶದಲ್ಲಿ ಮಿಂಟ್ ಆಗಿರುವಂತದ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಾದ್ರೆ ನನ್ನ ಚಾನಲ್ ನಲ್ಲಿ ವಿಡಿಯೋ ಇದೆ. ಇದೇ ಒಂದು ವಿಡಿಯೋಗೆ ಅಟ್ಯಾಚ್ ಮಾಡಿರ್ತೀನಿ, ಲಾಸ್ಟ್ ಅಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ ಮಿಂಟ್ ಮಾರ್ಕ್ಗಳ ವಿವರಣೆ. ಕೇವಲ 4 ನಿಮಿಷದ ವಿಡಿಯೋ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಇದರಲ್ಲಿ ಈ ಕೋಲ್ಕತ್ತಾ ಮಿಂಟಿನ ನಾಣ್ಯ ತುಂಬಾ ಕಾಮನ್ ನಾಣ್ಯ, ಅಂದ್ರೆ ಇದಕ್ಕೇನು ಅಷ್ಟು ಬೆಲೆ ಇಲ್ಲ. UNC ಕಂಡೀಷನ್ ಅಲ್ಲಿ ಈ ಒಂದು ಕಂಡೀಷನ್ ಅಲ್ಲಿ ಇದಕ್ಕೆ 100 ರೂಪಾಯಿ ಬೆಲೆ ಇರುವಂತದ್ದು. ಉಳಿದಂತೆ ಹೈದರಾಬಾದ್ ಮತ್ತೆ ಬಾಂಬೆ ಮಿಂಟ್ ನಾಣ್ಯಗಳಿರುತ್ತೆ. ಆ ಬಾಂಬೆ ಮಿಂಟ್ ನಾಣ್ಯಗಳು ಸುಮಾರು 500 ರೂಪಾಯಿ ಬೆಲೆಯನ್ನು ಹೊಂದಿರುವಂತದ್ದು. ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ಬಿಡ್ತೇನೆ ನೋಡಿ. ಇಲ್ಲಿ ಇರುವಂತದ್ದು ವಾಟರ್ ಫಾರ್ ಲೈಫ್ ಅಂತ ಇರುವಂತದ್ದು ನೋಡಿ. ಇದೇ ಒಂದು ನಾಣ್ಯ ವರ್ಲ್ಡ್ ಫುಡ್ ಡೇ ಸೀರೀಸ್ ಅಲ್ಲಿ ವಾಟರ್ ಫಾರ್ ಲೈಫ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ನಾಣ್ಯ ರಿಲೀಸ್ ಆಗಿರುವಂತದ್ದು ನೋಡಿ. 11 ಸೈಡ್ ಇಂದ ನಿಮ್ಗೆ ಹೇಳಿದೆ, ಹೆಂಡೆಕಾಗನಲ್ ಶೇಪ್ ಅಂತ ಹೇಳ್ತಾರೆ. ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಇರುವಂತದ್ದು, ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಬಾಂಬೆ ಮಿಂಟ್ ನಾಣ್ಯ ಫೈನ್ ಕಂಡೀಷನ್ ಅಲ್ಲಿ, ಅಂದ್ರೆ ಫೈನ್ ಅಂದ್ರೆ ಏನು, ಹಾಳಾಗಿರೋ ಕಂಡೀಷನ್ ಇದ್ದು 30 ರೂಪಾಯಿ ಇರುವಂತದ್ದು. UNC ಕಂಡೀಷನ್ ಇತ್ತು ಅಂದ್ರೆ 100 ರೂಪಾಯಿ, ಸ್ಕೇರ್ ಕ್ಯಾಟಗರಿಯಲ್ಲಿ ಬರುತ್ತೆ. ಕೋಲ್ಕತ್ತಾ ಮಿಂಟ್ ನಾಣ್ಯ ನಿಮ್ಗೆ ಆಗ್ಲೇ ಹೇಳಿದೆ ಕಾಮನ್ ಕಾಯಿನ್ ನಾಣ್ಯ, UNC ಕಂಡೀಷನ್ ಇತ್ತು ಅಂದ್ರೆ 100 ರೂಪಾಯಿ ಬೆಲೆ ಬಾಳುತ್ತೆ. ಅದೇ ಹೈದರಾಬಾದ್ ಮಿಂಟಿನ ನಾಣ್ಯ ಕೂಡ ಸೇಮ್ ಬಾಂಬೆ ಮಿಂಟ್ ಹಾಗೆ 500 ರೂಪಾಯಿ ಅಷ್ಟು ಬೆಲೆಯನ್ನು ಹೊಂದಿರುವಂತದ್ದು, ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ಸೊ ಹುಷಾರಾಗಿ ಈ ತರದ ನಾಣ್ಯಗಳನ್ನ ಎತ್ತಿಟ್ಕೊಳ್ಳಿ. ಮುಂದಿನ ಒಂದು 2-3 ವರ್ಷಗಳಲ್ಲಿ ಇದು ರೇರ್ ಕ್ಯಾಟಗರಿಗೆ ಹೋಗುತ್ತೆ. ನನ್ನ ಹತ್ರ ಸುಮಾರು ನಾಣ್ಯಗಳಿದಾವೆ, ನಾನು ಕೆಲವನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ ವಿಡಿಯೋದ ಪರ್ಪಸ್ಗೋಸ್ಕರ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ. ಅದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ಗಳೆಲ್ಲ ನಿಮಗೆ ತಲುಪುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್.